ಬೆಳಗಾವಿ ಆದಮೇಲೆ ವಿಜಯಪುರದ ಚಿನ್ನದಂಗಡಿಯಲ್ಲಿ ದರೋಡೆ ಆಯಿತು. ಗನ್ ಪಾಯಿಂಟ್ನಲ್ಲಿ ಚಿನ್ನದ ಅಂಗಡಿಯನ್ನು ದರೋಡೆ ಮಾಡಲಾಗಿದೆ. ಇಲ್ಲಿ ಹಲಸಂಗಿಯ ಭೂಮಿಕಾ ಜ್ಯುವೆಲರಿ ಶಾಪ್ಗೆ ಆ ಖದೀಮರು ನುಗ್ಗಿ ಕಪ್ಪು ಜಾಕೆಟ್ ಹಾಕೊಂಡು ಬಂದು ಕಪ್ಪು ಬಣ್ಣದ ಹೆಲ್ಮೆಟ್ ಹಾಕ್ಕೊಂಡು ಕಪ್ಪು ಬಣ್ಣದ ಹೋಂಡಾ ಯೂನಿಕಾರ್ನ್ ಬೈಕ್ನಲ್ಲೇ ಎಂಟ್ರಿ ಕೊಟ್ಟಿರ್ತಾರೆ. ಬ್ಲ್ಯಾಕ್ ಪ್ಯಾಂಥರ್ಸ್ ಅಂತ ಕರೆಯಲಾಗ್ತಾ ಇರೋದು ಪೊಲೀಸ್ ಇಲಾಖೆಯಲ್ಲಿ ಈಗ ಈತರನ್ನು. ಸೊ ಇವರ ಜಾಡು ಹಿಡಿಯೋದಕ್ಕೆ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುನೀಲ್ ಭಾಸ್ಕರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಹಾಡು ಹಗಲೇ ದರೋಡೆ ನಡೆದಿತ್ತು. ಅಂದರೆ ಚಿನ್ನದ ಅಂಗಡಿಗೆ ಆಗಮಿಸಿರುವಂಥ ದರೋಡೆಕೋರರು ಚಿನ್ನದ ಅಂಗಡಿಯಲ್ಲಿ ಪಿಸ್ತೂಲನ್ನು ತೋರಿಸಿ ದರೋಡೆಯನ್ನು ಮಾಡ್ಕೊಂಡು ಹೋಗಿದ್ರು. ನಾವು ಅದೇ ಹಲಸಂಗಿ ಗ್ರಾಮದಲ್ಲಿ ಇದ್ದೀವಿ. ನಾನು ಹಿಂಭಾಗದಲ್ಲಿ ನೋಡ್ಬೋದು ನೀವು, ಇದೇ ಚಿನ್ನದ ಅಂಗಡಿ ನಿನ್ನೆ ಕಳ್ತನ ಆಗಿರುವಂಥದ್ದು. ಅಂದರೆ ಕಾಳಿಕಾದೇವಿ ಪ್ರಸನ್ನ ಅಂತ ಹೇಳಿ ಏನು ಚಿನ್ನದ ಅಂಗಡಿ ಇದೆ, ಈ ಚಿನ್ನದ ಅಂಗಡಿಗೆ ಆಗಮಿಸಿರುವಂಥ ಇಬ್ಬರು ದರೋಡೆಕೋರರು ಮುಸುಕುದಾರಿಗಳೇನು ಆಗಮಿಸಿದ್ರು. ಬೈಕ್ನಲ್ಲಿ ಬಂದಿರುವಂಥ ಅವರು ಯಾವ ಬೈಕ್ ಅಂತಂದರೆ ಯೂನಿಕಾರ್ನ್ ಬೈಕ್, ಬ್ಲ್ಯಾಕ್ ಕಲರ್ ಯೂನಿಕಾರ್ನ್ ಬೈಕನ್ನು ತೆಗೆದುಕೊಂಡು ಬಂದಿದ್ದರು. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಈ ಘಟನೆ ನಡೆದಿರುವಂಥದ್ದು. ಬಂದಂಥವ್ರು ಏಕಾಏಕಿಯಾಗಿ ಅವರಿಗೆ ಪಿಸ್ತೂಲನ್ನು ತೋರಿಸಿ ಅಂಗಡಿಯಲ್ಲಿದ್ದಂಥ ಸುಮಾರು 205 ಗ್ರಾಮ್ನಷ್ಟು ಬಂಗಾರ ಹಾಗೂ 1 kg ಬೆಳ್ಳಿ ಆಭರಣಗಳನ್ನು ಸಹಿತ ಕದ್ಕೊಂಡು ಪರಾರಿಯಾಗಿದ್ದಾರೆ. ಮಹಾರುದ್ರ ಕಂಚಿಗಾರ್ ಎಂಬಾತರಿಗೆ ಸೇರಿರುವಂಥ ಅಂಗಡಿ ಇದಾಗಿದೆ. ಜೊತೆಗೆ ಬಂದಿರುವಂಥವ್ರು ಅಂಗಡಿಯಲ್ಲಿ ಒಬ್ಬರೇ ಇದ್ದಂಥ ಸಂದರ್ಭದಲ್ಲಿ ಇವರಿಗೆ ಗನ್ನನ್ನು ತೋರಿಸಿ ಅಂಗಡಿಯಲ್ಲಿದ್ದಂಥ ವಸ್ತುಗಳನ್ನ ದೋಚ್ಕೊಂಡು ಹೋಗಿದ್ದಾರೆ. ಜೊತೆಗೆ ದೂರದಲ್ಲಿ ಒಬ್ಬರು ಯುವಕ ನಿಂತ್ಕೊಂಡು ಏನು ವಿಡಿಯೋನ ಮಾಡ್ತಾ ಇದ್ದ. ಅಂದರೆ ಇದೇ ಕಾರ್ನರ್ ನಿಮಗೆ ತೋರಿಸ್ತೀನಿ. ಈ ಕಾರ್ನರಲ್ಲಿ ನಿಂತು ಆತ ವಿಡಿಯೋನ ಮಾಡ್ತಾ ಇದ್ದ, ತನ್ನ ಮೊಬೈಲ್ನಲ್ಲಿ ಅದನ್ನು ಶೂಟಿಂಗ್ ಮಾಡ್ತಾ ಇದ್ದ. ಏನೋ ಅನಿಲ್ ಗಲಗಲಿ ಎಂಬ ಯುವಕ ಆ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ದರೋಡೆಕೋರರು ಆ ಕಡೆ ಕೂಡ ಫೈರನ್ನು ಮಾಡ್ತಾರೆ. ಈ ಫೈರ್ ಕೂಡ ಅಲ್ಲೇ ಇದ್ದಂಥ ಪಕ್ಕದಲ್ಲಿದ್ದಂಥ ಓರ್ವ ಯುವಕನ ಕಾಲಿ ಕೂಡ ತಗಲಿರುವಂಥದ್ದು. ಈಗಾಗಲೇ ಆತನಿಗೆ ಯಾವುದೇ ರೀತಿಯಾದಂಥ ಪ್ರಾಣಾಪಾಯವಿಲ್ಲ. ಆತನ ತೆಗೆದುಕೊಂಡು ಹೋಗಿ ವಿಜಯಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಈ ಕುರಿತು SP ಅವರು ಕೂಡ ಸ್ಪಷ್ಟನೆ ನೀಡಿರುವಂಥದ್ದು. ಅಂದರೆ ಆತನಿಗೆ ಏನೇ ಪ್ರಾಣಾಪಾಯ ಇಲ್ಲ ಎಂಬ ಮಾಹಿತಿಯನ್ನು ಕೂಡ SP ಅವರು ನೀಡಿದ್ದಾರೆ. ಇನ್ನು ಹಗಲು ಹೊತ್ತಿನಲ್ಲೇ ದರೋಡೆ ಆಗಿರುವಂಥದ್ದು ಇದು ಸಾಕಷ್ಟು ಜನರಲ್ಲಿ ಕೂಡ ಒಂದೆಡೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ನಿನ್ನೆನೇ ಇನ್ನು ಘಟನೆ ನಡೆದ ಹೊತ್ತಿನಲ್ಲೇ ಸ್ಥಳಕ್ಕೆ SP ಲಕ್ಷ್ಮಣ್ ನಿಂಬರ್ಗಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಹಿತ ಸ್ಥಳಕ್ಕೆ ಆಗಮಿಸಿ ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಏನು ಇಬ್ಬರು ದರೋಡೆಕೋರರು ಮುಸುಕುದಾರಿಗಳು ಆಗಮಿಸಿದ್ರು. ಇದರಿಂದ ಹಲಸಂಗಿ ಗ್ರಾಮದಲ್ಲಿ ಒಂದಿಷ್ಟು ಭಯದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ಪ್ರತ್ಯೇಕವಾದಂಥ ಈಗಾಗಲೇ ತಂಡಗಳನ್ನ ರಚಿಸಿ ಆರೋಪಿಗಳ ಪತ್ತೆಗೂ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಸುರೇಶ್ ಚಿನ್ಗುಡಿ ಜೊತೆ ಸುನೀಲ್ ಭಾಸ್ಕರ್, ಪವರ್ TV, ವಿಜಯಪುರ.